ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಇನ್ನೊಂದು ಶಾಪದ ಯೋಜನೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಬರ್ತಾ ಇದೆ. ಇದನ್ನು ನಾವೆಲ್ಲರೂ ಒಟ್ಟಾಗಿ ವಿರೋಧ ಮಾಡಿ ಸರ್ಕಾರದ ಗಮನಕ್ಕೆ ತಂದು 18ನೇ ತಾರೀಕಿಗೆ ಏನು ಗೆರಸಪ್ಪದಲ್ಲಿ ಸೇರಿ ಸರ್ಕಾರದ ಪ್ರತಿನಿಧಿಗಳಲ್ಲಿ ಬರ್ತಾ ಇದ್ದಾರೆ ಅಧಿಕಾರಿಗಳು, ಅವರಿಗೆ ನಾವು ತಿಳಿಸಿ ಹೇಳಬೇಕಾಗಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ನಮ್ಮ ಜಿಲ್ಲೆಗೆ ಯಾಕೆ ಬೇಡ ಅನ್ನೋದು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಇರ್ಬೋದು, ಗೆರಸಪ್ಪ ಡ್ಯಾಮ್ ಇರ್ಬೋದು, ಅಥವಾ ಸೀಬರ್ಡ್ ಯೋಜನೆ ಇರ್ಬೋದು, ಕೈಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮ ಜಿಲ್ಲೆಗೆ ಮಾರಕವಾದಂಥ ಅನೇಕ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಆದರೆ ಇದನ್ನೆಲ್ಲ ಸಹಿಸಿಕೊಂಡು ನಮ್ಮ ಜಿಲ್ಲೆಯ ಜನ ಶಾಂತವಾಗಿದ್ದಾರೆ ಅಂತಂದರೆ ನಾವು ಶಾಂತಿ ಪ್ರಿಯರು ಅಂತ ಸರ್ಕಾರಕ್ಕೂ ಗೊತ್ತು. ಹಾಗಾಗಿ ಇನ್ನೊಂದು ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಹೇರಲಿಕ್ಕೆ ಹೊರಟಿದೆ. ಈಗ ಶರಾವತಿ ಪಂಪ್ಡ್ ಸ್ಟೋರೇಜಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದ ಜೀವ ಸಂಕುಲವನ್ನು ಹೊಂದಿರುವಂತಹ ಅರಣ್ಯ ಪ್ರದೇಶ ಯಾವುದಾದ್ರೂ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶ. ಈ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಶರಾವತಿ ನದಿ ಹರಿದು ಬಂದಿರುವುದು ನಮಗೆಲ್ಲ ಗೊತ್ತೇ ಇದೆ. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಅತ್ಯಂತ ವಿಶಿಷ್ಟವಾದ ಜಗತ್ತಿನಲ್ಲಿ ಅಪರೂಪವಾದ ಜೀವ ಸಂಕುಲಗಳನ್ನು ಹೊಂದಿರುವಂಥ ಪ್ರದೇಶ ಅಂತ ಗುರುತಿಸಲ್ಪಟ್ಟಿದೆ. ಜೊತೆಗೆ ಈ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಮಾಡೋದ್ರಿಂದ ಎಲ್ಲ ನೂರಾರು ಸಾವಿರಾರು ಜೀವ ಸಂಕುಲಗಳು ನಾಶ ಆಗಿ ಹೋಗ್ತವೆ. ಉದಾಹರಣೆ ಹೇಳಬೇಕು ಅಂತಂದರೆ, ಸಿಂಗಳಿಕ ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾಗಿ ಇರುವಂಥ ಒಂದು ಪ್ರಾಣಿ. ಅದನ್ನು ಒಂದು ಸಿಂಗಳಿಕವನ್ನು ಕೂಡ ಕೊಂದರೂ ಕೂಡ ಸಾಮಾನ್ಯ ಜನರ ಮೇಲೆ ಕಠಿಣ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ. ಆದರೆ ಇವತ್ತು ಅದೇ ಸರ್ಕಾರ ಅದು ನೂರಾರು ಸಾವಿರಾರು ಸಿಂಗಳಿಕಗಳಿರುವಂಥ ಈ ಅರಣ್ಯ ಪ್ರದೇಶದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜನ್ನು ಮಾಡೋದ್ರ ಮೂಲಕ ಆ ಒಂದು ಸಿಂಗಳಿಕಗಳ ಮಾರಣ ಹೋಮ ಮಾಡಲಿಕ್ಕೆ ಹೊರಟಿದೆ. ಇದು ನ್ಯಾಯನ ಅಂತ. ಜೊತೆಗೆ ಇಲ್ಲಿ ಹಾರ್ನ್ ಮಿಲ್ ಆದಿಯಾಗಿ ಇನ್ನು ಅನೇಕ ಜೀವ ಸಂಕುಲಗಳು ಇದ್ದಾವೆ. ಇಲ್ಲಿ ಆ ನೂರಾರು ಜೀವ ಸಂಕುಲಗಳು ನಾಶ ಆಗಿ ಹೋಗ್ಬಿಡ್ತವೆ. ಅದ್ರ ಬಿಟ್ಟು ಇವತ್ತು ನಮ್ಮ ಪರಿಸರ ಹೇಗಿದೆ ಅಂತಂದರೆ, ನಮ್ಮ ಜಗತ್ತಿನಲ್ಲಿ ನಾವು ಒಂದೇ ಒಂದು ಹಸಿರು ಎಲೆಗಳನ್ನು ಕೂಡ ಕೀಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅಂದರೆ ಅಂಥ ಒಂದು ವಿಶಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕೆಂದರೆ ಪರಿಸರ ಭಾಳ ಗಂಭೀರವಾದ ಸ್ಥಿತಿಯಲ್ಲಿದೆ. ಹಸಿರು ಎಲೆಗಳು ಬೇಕೇ ಬೇಕು, ಗಿಡ ಮರಗಳು ಬೇಕೇ ಬೇಕು. ಪರಿಸರ ಅವ್ಯಾಹತವಾಗಿ ನಾಶ ಆಗ್ತಾ ಇದ್ದಾವೆ, ಆದರೆ ಸೃಷ್ಟಿ ಆಗ್ತಾ ಇಲ್ಲ. ಈ ಪ್ರಕೃತಿ ಸೃಷ್ಟಿ ಮಾಡಿದಂಥ ಈ ಒಂದು ಪರಿಸರವನ್ನು ನಾವು ನಾಶ ಮಾಡ್ತಾ ಇದ್ದೇವೆ ಹೊರತು ನಾವು ಎಲ್ಲೂ ಹೊಸದಾಗಿ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಸರ್ಕಾರ ಹೇಳುತ್ತೆ, ಆದರೆ ಎಲ್ಲೂ ನಡ್ತಾ ಇಲ್ಲ. ಹಾಗಾಗಿ ಈ ಸಾವಿರಾರು ಅಂದರೆ 16,000ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆದರೆ ನಮ್ಮ ಒಂದು ಜಿಲ್ಲೆಯ ಪರಿಸ್ಥಿತಿ ಹೇಗೆ ಆಗ್ಬೋದು, ಎಷ್ಟು ಕಠಿಣವಾಗಬಹುದು ಅಂತ ನಾವು ಊಹೆ ಮಾಡ್ಕೋಬೋದು. ಹಾಗಾಗಿ ಈ ಒಂದು ಅರಣ್ಯ ನಾಶ ಆಗುವಂಥ ಯೋಜನೆ ನಮಗೆ ಬೇಡ. ಇನ್ನು ಮೂರನೇದಾಗಿ, ನಮ್ಮ ಈ ಒಂದು ಶರಾವತಿ ನದಿಯ ಗುಂಟ ಆಜುಬಾಜು ಸುತ್ತಮುತ್ತ ಅನೇಕ ಸಾವಿರಾರು ಕುಟುಂಬಗಳು ಜೀವನವನ್ನು ಕಟ್ಕೊಂಡಿದ್ದಾವೆ. ಈ ಎಲ್ಲ ಸಾವಿರಾರು ಕುಟುಂಬಗಳ ಮಾರಣ ಹೋಮ ಆಗತ್ತೆ ರೀ. ಬೀದಿ ಪಾಲಾಗ್ಬಿಡ್ತಾರೆ ಇವರು. ಈ ವಿದ್ಯುತ್ ಯೋಜನೆಯಿಂದಾಗಿ ಅಲ್ಲಿ ಹೇಳ್ತಾರೆ ಅವರು, ಶರಾವತಿ ನೀರನ್ನು ಪಂಪ್ಡ್ ಮಾಡಿ ಅಲ್ಲಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡಿದ್ದನ್ನು ಏನು ಮಾಡ್ತಾರೆ ಇವರು, ಬೇರೆ ಕಡೆ ಸಾಗಿಸ್ತಾರೆ. ಹಾಗಾಗಿ ಬೇರೆ ಎಲ್ಲಿಗೂ ಬೇಕಾಗುವಂಥ ವಿದ್ಯುತ್ತಿಗಾಗಿ ಇಲ್ಲಿರುವಂಥ ಸಾವಿರಾರು ಕುಟುಂಬಗಳನ್ನು ನಾಶ ಮಾಡಿ ವಿದ್ಯುತ್ ಉತ್ಪತ್ತಿ ಮಾಡುವ ಅವಶ್ಯಕತೆ ನಮ್ಮ ಜಿಲ್ಲೆಗಿದೆಯಾ ಅಂತ. ಅಂದರೆ ನಮ್ಮ ಜಿಲ್ಲೆ ನೀವು ಏನೇ ತಂದು ಯೋಜನೆಗಳನ್ನು ಹಾಕಿದ್ರೂ ಕೂಡ ಸಹಿಸ್ಕೋತಾರೆ, ತೊಂದರೆ ಇಲ್ಲ ಹೇಳುವಂಥ ಮನಸ್ಥಿತಿ ಸರ್ಕಾರಕ್ಕಿದೆ. ಅದು ಅಲ್ಲ ಅಂತ ನಾವು ತೋರಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕಾಗಿದೆ. ಇನ್ನೂ ಅನೇಕ ತಾಂತ್ರಿಕ ಕಾರಣಗಳಿದ್ದಾವೆ. ಒಂದು ಹೇಳಬೇಕು ಅಂತಂದರೆ, ಆ ಒಂದು ಯೋಜನೆ ಮಾಡಬೇಕಾದ್ರೆ, ಸುರಂಗ ಮಾರ್ಗವನ್ನು ತೋಡಬೇಕಾದ್ರೆ ಸಾವಿರಾರು ಟನ್ಗಟ್ಟಲೆ ಸ್ಫೋಟಕಗಳನ್ನು ಬಳಸ್ತಾರೆ. ಈ ಸ್ಫೋಟಕಗಳನ್ನು ಬಳಸುವುದರ ಮೂಲಕ ನದಿಯ ನೀರು ವಿಷಕಾರಿಯಾಗತ್ತೆ, ಅಲ್ಲಿಯ ಪರಿಸರ ಸಂಪೂರ್ಣ ನಾಶ ಆಗತ್ತೆ. ಅದ್ರ ಜೊತೆಗೆ ಯಾವುದೇ ಗುಡ್ಡದ ಹತ್ತಿರ ನಾವು ಮಷಿನರಿಯನ್ನು ಬಳಸೋದ್ರಿಂದ, ಸ್ಫೋಟಕಗಳನ್ನು ಬಳಸೋದ್ರಿಂದ ಆ ಒಂದು ನೆಲದ ಮಣ್ಣು ಸಡಿಲ ಆಗುವುದರ ಮೂಲಕ ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಅಂತ ಗುಡ್ಡ ಕುಸಿತ ಆಗತ್ತೆ. ಇದು ಉದಾಹರಣೆ ಅಂತಂದರೆ, ನಮಗೆ ಜಿಲ್ಲೆಯಲ್ಲಿ ಕಾರವಾರದ ಹತ್ರ, ಅಂಕೋಲದ ಹತ್ರ ಶಿರೂರನ್ನು ನಾವು ನೋಡ್ಬೋದು. ಶಿರೂರಿನ ಗುಡ್ಡ ಕುಸಿತ ಒಂದು ನೋಡಿದರೆ ಮತ್ತೆ ಇಂಥ ಒಂದು ಪರಿಸರಕ್ಕೆ ಮಾರಕವಾದಂಥ ಯಾವ ಯೋಜನೆಗಳನ್ನು ಕೂಡ ನಾವು ತರಬಾರ್ದು ಅಂದ್ಕೋತೀವಿ. ಆದರೆ ಸರ್ಕಾರ ಅದನ್ನು ಯಾವುದನ್ನು ಪರಿಗಣಿಸದೇನೆ, ಯಾವುದನ್ನು ತಲೆಯಲ್ಲಿಟ್ಕೊಳ್ಳದೇನೆ ಈ ಯೋಜನೆಯನ್ನು ತರಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ರಾಜಕಾರಣಿಗಳು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದು 10,000 ಕೋಟಿಗೂ ಹೆಚ್ಚು ಬಿಗಿಲಾದಂಥ ಯೋಜನೆ ಇದು. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕು, ಜನರ ಕಷ್ಟ ಅಥವಾ ಪರಿಸರದಲ್ಲಿರುವಂತಹ ನೂರಾರು ವಿಶಿಷ್ಟವಾದ ರೀತಿಯ ಜೀವ ಸಂಕುಲಗಳ ನಾಶ ಆಗೋದು ಅಥವಾ 16,000ಕ್ಕೂ ಹೆಚ್ಚು ಮರಗಳ ಮಾರಣ ಆದರೂ ಅಡ್ಡಿಲ್ಲ, ಒಟ್ಟಾರೆ ಯೋಜನೆ ಜಾರಿಗೆ ಬರಬೇಕು. ಆದರೆ ನಾವು ಇವತ್ತು ಪಣ ತೊಡಬೇಕು, ಸಾಮಾನ್ಯ ಜನರು ನಾವೆಲ್ಲ ಸೇರಿಬಿಟ್ಟು ಪಣ ತೊಡಬೇಕು. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಸರ್ಕಾರದವರು ನಾವು ಜನರ ಇದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಒಟ್ಟಾಗಿ ಹೋರಾಟ ಮಾಡ್ತೀವಿ, ಇದನ್ನು ನೀವು ಹಿಂದೆ ತಗೊಳ್ಳೇಬೇಕು ಅಂತ ನಾವು ಪಣ ತೊಡೋಣ. ಇದು ಹೋರಾಟದಲ್ಲಿ ನಾವು ಎಲ್ಲರೂ ಪ್ರತಿಯೊಬ್ಬರು ಭಾಗಿಯಾಗೋಣ. ಯಾವುದೋ ಒಂದು ಎಲ್ಲೋ ಆಗ್ತಾ ಇದೆ, ನಾವೆಲ್ಲೋ ಇದ್ದೀವಿ, ನಮಗೇನು ತೊಂದರೆ ಇಲ್ಲ ಅನ್ನೋ ಆ ಒಂದು ನಿರ್ಲಿಪ್ತ ಭಾವನೆಯಿಂದ
ಇರೋದು ಬೇಡ. ನಮ್ಮ ಜಿಲ್ಲೆಗಾಗಿರುವ ಜನರಿಗಾಗಿರುವ ತೊಂದರೆ ನಮ್ಗೆ ತೊಂದರೆ ಆಗಿದೆ, ನಾಳೆ ನಮಗೆ ಬರ್ಬೋದು ಇಂಥ ತೊಂದರೆಗಳು. ಹಾಗಾಗಿ ನಾವು ಇವತ್ತು ಇನ್ನೊಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾದರೆ ನಮ್ಮ ಕಷ್ಟಕ್ಕೆ ಬೇರೆಯವರು ಬರ್ತಾರೆ ಅಂತ ಆ ಮನೋಭಾವದಿಂದ ಇಡೀ ಜಿಲ್ಲೆಯ ಜನ ನಾವು ಒಂದಾಗಿ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಾಗಿದೆ. 18ನೇ ತಾರೀಕು ಗೇರ್ಸೊಪ್ಪದಲ್ಲಿ ಸರ್ಕಾರದ ಕಡೆಯಿಂದ ಪ್ರತಿನಿಧಿಗಳು ಬರ್ತಾರೆ, ಅವರಿಗೆ ನಮ್ಮ ಅಹವಾಲನ್ನು ಸಲ್ಲಿಸಬೇಕಾಗಿದೆ. ಈ ಯೋಜನೆ ಬೇಡ ಅನ್ನುವಂಥ ಪ್ರಖರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ನಾವು ಇದರ ಯೋಜನೆಯನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಅಲ್ಲಿ ಮಾಡೋಣ. ಅಕಸ್ಮಾತ್ ಅದ್ರ ಮೀರಿ ಅವರೇನಾದರೂ ಮತ್ತೆ ಮುಂದುವರೆದ್ರು ಅಂತಂದರೆ ನೋಡೋಣ, ಹೋರಾಟ ಮಾಡಬೇಕು. ಖಂಡಿತವಾಗಿ ಈ ಒಂದು ಯೋಜನೆ ನಾವು ಎಲ್ಲರೂ ಸೇರಿ ನಿಲ್ಲಿಸ್ಲಿಕ್ಕೆ ಆಗತ್ತೆ, ನಿಲ್ಲಿಸೋಣ. ನಮ್ಮ ಪರಿಸರಕ್ಕೆ ಮಾರಕವಾದಂತಹ, ಜನರ ಜೀವನ ಜೊತೆಗೆ ಆಟ ಆಡುವಂತಹ, ಪ್ರಾಣಿ ಸಂಕುಲವನ್ನು ನಾಶ ಮಾಡುವಂತಹ, ಗುಡ್ಡ ಕುಸಿತಕ್ಕೆ ಕಾರಣ ಆಗುವಂಥ ಸ್ಫೋಟಗಳನ್ನು ಬಳಸೋದ್ರಿಂದ ಗುಡ್ಡ ಕುಸಿತ ಆಗುತ್ತೆ, ಮಣ್ಣು ಸಡಿಲ ಆಗುತ್ತೆ. ಇಂಥ ವಿನಾಶಕಾರಿ ಯೋಜನೆ ನಮ್ಮ ಜಿಲ್ಲೆಗೆ ಬೇಡವೇ ಬೇಡ ಅನ್ನೋದು ನಮ್ಮೆಲ್ಲರ ಅರಿಕೆ, ಆಗ್ರಹ. ಅದಕ್ಕಾಗಿ ನೀವೆಲ್ಲ ಸೇರಿ 18ನೇ ತಾರೀಕಿಗೆ ಗೇರ್ಸೊಪ್ಪದಲ್ಲಿ ಸೇರೋಣ, ನಮ್ಮ ಅಹವಾಲನ್ನು ಕೊಡೋಣ, ನಮ್ಮ ಮನವಿಯನ್ನು ಕೊಡೋಣ. ಅದಕ್ಕೂ ಆಚೆ ಅವರು ಮಿತಿಮೀರಿ, ಅಂದರೆ ಇದನ್ನು ಮೀರಿ, ಈ ಒಂದು ಲಿಮಿಟನ್ನು ಮೀರಿ ಅವರು ಯೋಜನೆ ಜಾರಿ ತರುವಂಥ ಹುನ್ನಾರ ಮಾಡಿದರೆ ಮುಂದೊಂದು ದಿವಸ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಕೊಡೋಣ. ಈ ವಿಡಿಯೋನ ಕೂಡ ನಾವು ಎಲ್ರಿಗೂ ಶೇರ್ ಮಾಡೋಣ. ಶೇರ್ ಮಾಡೋದ್ರ ಮೂಲಕ ಜನರ ಜಾಗೃತಿಯನ್ನು ಮಾಡುವುದರ ಮೂಲಕ 18ನೇ ತಾರೀಕು ನಾವು ಮ್ಯಾಕ್ಸಿಮಮ್ ಜನ ಸೇರುವಾಗ ಆಗಲಿ ಅಂತ ಬಯಸ್ತೇನೆ. ನಮಸ್ಕಾರ.